ಕೇರ್ಪೇಟೆ ಏನು ಪುರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ 16 ವರ್ಷ ನಮ್ಮ ಕಂಡಂಗಂತೂ ಯಾವಾಗಲೂ ಬಹಿರಂಗ ಹರಾಜಾಗಿಲ್ಲ. ಅದರಿಂದ ಯಾವಾಗ ಆಗವೆ ಅಂತ ಅವ್ರಿಗೆ ಗೊತ್ತು, ಈ ಅಧಿಕಾರಿಗಳಿಗೆ ದಾಖಲೆ ಗೊತ್ತಿರ್ತದೆ, ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಗೊತ್ತಿರ್ತದೆ, ಅದು ನಮಗಂತೂ ಗೊತ್ತಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಏನು KTPP ನಿಯಮಗಳು, ಏನು ಸರ್ಕಾರ ಅಧಿನಿಯಮ 20ರಂತೆ ಸಾರ್ವಜನಿಕರ ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಹಾಕಬೇಕು ಅನ್ನೋದು ಏನಿದೆ, ಪೌರಾಡಳಿತ ನಿಯಮ 55 ತಿಂಗಳಿಗೆ ಏನು ಮಳಿಗೆಗಳಿದೆ, ವಾಣಿಜ್ಯ ಮಳಿಗೆಗಳು ಅವು ಬಹಿರಂಗ ಹರಾಜು ಹಾಕಬೇಕು. ಈ ಕೇರ್ಪೇಟೆ ಪುರಸಭೆ ಇರುತ್ತವೆಂದು ಯಾವಾಗಲೂ ಬಹಿರಂಗ ಹರಾಜು ಆಗಿರೋದು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಏನು ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಇವತ್ತು ಹರಾಜು ಪ್ರಕ್ರಿಯೆ ನಡೀತದೆ ನಮಗೆ ಮಾಹಿತಿ ಬಂತು. ಆ ಮಾಹಿತಿ ಇವತ್ತು ಆ ನಿಯಮ ಅದನ್ನ ನಿಲ್ಲಿಸಿ ಸಂವಿಧಾನದ ಪ್ರಕಾರ ಕಾನೂನಿನ ಚೌಕಟ್ಟಲ್ಲಿ ಏನು ಬಹಿರಂಗ ಹರಾಜು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೈಕ್ಗಳಲ್ಲಿ ಪ್ರಚುರಪಡಿಸಿ ಮತ್ತು ಕರಪತ್ರಗಳನ್ನು ಹಂಚಿ ಯಾವ ಮಳಿಗೆಗಳು ಹರಾಜು ಆಗ್ತವೆ ಅದಕ್ಕೆ ಒಂದು ಕರಪತ್ರವನ್ನು ಹಂಚಿಸಿ ನಿಯಮಾನುಸಾರ ವಾಣಿಜ್ಯ ಮಳಿಗೆಗಳನ್ನ ಬಹಿರಂಗ ಹರಾಜು ಮಾಡಿ ಅಂತ ಇವತ್ತು ಒಂದು ಮನವಿಯನ್ನು ಕೊಡುವಂಥದ್ದು ಮಾಡಿದ್ದೀವಿ. ಕಳೆದ 3 ತಿಂಗಳಿಂದ ಪಾಂಡುಪುರ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಪುರಸಭೆ ಹಲವಾರು ವರ್ಷಗಳಿಂದ ಹರಾಜಾಗಿಲ್ಲ, ಹರಾಜುಪಡಿಸಿ ಅಂತ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹಿಂದೆ ಸುಮಾರು 3 ವರ್ಷದಿಂದ ಕಾಗದಪತ್ರ ವ್ಯವಹಾರಗಳ ಮಾಡಿದ್ದೀವಿ. ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಸಂವಿಧಾನ, ಒಂದು ಕಾನೂನು ಚೌಕಟ್ಟಾದರೆ KRಪೇಟೆ ಪುರಸಭೆಗೆ ಬೇರೆ ಒಂದು ಕಾನೂನು ಏನಾರು ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಕಾನೂನಾತ್ಮಕವಾಗಿ ಇವರು ವ್ಯವಸ್ಥಿತವಾಗಿ ಬಹಿರಂಗ ಹರಾಜು ಮಾಡ್ತಾಯಿಲ್ಲ? ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶಗಳು ಯಾಕೆ ಮಾಡಿಕೊಡಕ್ಕೆ ಇವರು ಅವಕಾಶಗಳು ಮಾಡ್ತಾ ಇಲ್ಲ? ಇವತ್ತು ಪುರಸಭೆಗೆ ಕಟ್ತಾ ಇರೋದು 700, 800, 1000, 1200 ರೂಪಾಯಿ ಇವತ್ತು ಬಾಡಿಗೆಗಳು ಕಟ್ತಾ ಇದ್ದಾರೆ. ಆ ಕಟ್ತಾ ಇರೋಂಥ ಬಾಡಿಗೆಗಳು ಮಧ್ಯವರ್ತಿಗಳು ಬೇರೆಯವರಿಗೆ ಕೊಟ್ಟು 20 ರಿಂದ 25, 30 ಸಾವಿರ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ 76 ವರ್ಷ ಆಯಿತು. ಎಲ್ಲಿ ಸಮಾನತೆ ಕೊಟ್ಟಂಗಾಯ್ತು? ಬಡವನಾಗಿ ಉಳಿತಾ ಇದ್ದಾನೆ, ಶ್ರೀಮಂತ ಆಗ್ತಾ ಇದ್ದಾನೆ. ಯಾಕೆ ಈ ವ್ಯವಸ್ಥೆ, ಯಾಕೆ ಈ ಧೋರಣೆ? ಇವತ್ತು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಒಂದು ಬಾಡಿ ಅಂತ ಪುರಸಭೆಗೆ ಒಂದು ನಿಯಮಾನುಸಾರ ಕಳಿಸಿರ್ತಾರೆ. ಅದರಲ್ಲಿರುವಂಥ ಸದಸ್ಯರುಗಳು ಕಾನೂನಿನ ಚೌಕಟ್ಟು, ಕಾನೂನು ಉಲ್ಲಂಘನೆ ಆಗ್ದಂಗೆ ಕಾನೂನು ನಿಯಮದ ಪ್ರಕಾರ ಏನು ವ್ಯವಸ್ಥಿತವಾಗಿ ಆಡಳಿತ ಹೋಗಬೇಕು, ಇವತ್ತು ಅದು ನಡೆಯುವಂಥದ್ದು ಕಾಣ್ತಾನೆ ಇಲ್ಲ. ಎಲ್ಲ ನಿಯಮ ಬಹಿರವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣೆಗೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಒಂದು ಮನವಿ ಮುಖಾಂತರ ಹೆಚ್ಚಿಗೆ ಕೊಡಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಧರಣಿ ಕುಂತ್ಕೊತೀವಿ. ಜಿಲ್ಲಾಧಿಕಾರಿಗಳು ಪಟ್ಟಣದ ಜನತೆಯನ್ನು ಕರ್ಕೊಂಡು ಮಂಡ್ಯದ ಏನು ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂಥದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.